Hello guys, welcome back to my YouTube channel and this was a mini shorts I'm doing and ಎಲ್ಲರಿಗೂ happy ಗೌರಿ ಗಣೇಶ and ಇವಾಗ ನಾವು 4 ಗಂಟೆಗೆ ಎದ್ದು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಆ್ಯಂಡ್ ಇವಾಗ ಫುಲ್ ಎಲ್ಲ ಕ್ಲಿಯರ್ ಮಾಡಬೇಕು. ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕ್ಲಿಯರ್ ಮಾಡೋಣ. ಐ ಥಿಂಕ್ ನೀವೆಲ್ಲರೂ ದೊಡ್ಡ ಗಣೇಶನ ಕೂರಿಸಿದ್ರ ಅಂತ, ಬಟ್ ನಾವು ದೊಡ್ಡ ಗಣೇಶನ ಕೂರಿಸಲ್ಲ, ಬಟ್ ನಾವು ಸಿಂಪಲ್ಲಾಗೆ ಮಾಡ್ಕೊತೀವಿ. ಅಂದರೆ ನಮ್ಮ ಏರಿಯಾಗಳಲ್ಲೆಲ್ಲ ದೊಡ್ಡದೆಲ್ಲ ಕೂರಿಸ್ತಾರೆ. ಆ್ಯಂಡ್ ನೀವೇನಾದ್ರು ಕೂರಿಸ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಿ ಆ್ಯಂಡ್ ಇಷ್ಟೊಂದು ಗಲೀಜಾಗಿದ್ದರೆ ಒನ್ ಆ್ಯಂಡ್ ಇವಾಗ 1 2 3 ಟನ್ ಕ್ಲಿಯರ್, ಫುಲ್ಲು ಒರೆಸಿ ಕ್ಲಿಯರ್ ಮಾಡಾಯಿತು. ಆ್ಯಂಡ್ ನೀವೆಲ್ಲರೂ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ದೊಡ್ಡ ಗಣೇಶನ ಕೂರಿಸ್ಕೊಂಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋದು, ಆಲ್ರೆಡಿ ದೇವ್ರ ಸಾಮಾನೆಲ್ಲ ತೊಳೆದಾಯಿತು. ಆಮೇಲೆ ಇವಾಗ ದೇವರಿಗೆ ಅರ್ಶಿನ ಕುಂಕುಮ ಹಾಕೋಬೇಕಲ್ವಾ, ಬನ್ನಿ ಹಾಕೋಣ. ಈಗ ಫಸ್ಟು ನನ್ನ ಫೇವ್ರೇಟ್ ಸಾಯಿಬಾಬಾ, ಇವರು ನನಗೆ ಪಂಚಪ್ರಾಣ ಅಂದರೆ ಪಂಚಪ್ರಾಣ, ನನ್ನ ಫೇವ್ರೇಟ್ ಗಾಡ್ ಇವ್ರದ್ದು. ಮಂಡೇ ಹೋಗ್ತೀವಲ್ವ, ಹೋದಾಗ ನಾವು ಅಲ್ಲಿ ಊಟ ತಿನ್ಕೊಂಡು ನೀಟಾಗಿ ಶ್ರದ್ಧೆಯಿಂದ ಪೂಜೆ ಮಾಡಿಕೊಂಡು ಬರ್ತೀವಿ. ಐ ಥಿಂಕ್ ನೀವು ಹೋಗ್ತೀರಾ ಅಂತ, ನೀವು ಹೋದರೆ ಆ ದೇವ್ರು ನಿಮ್ಮನ್ನ ಒಳ್ಳೆಯದು ಮಾಡಿ ಇಡ್ತಾರೆ. ಆ್ಯಂಡ್ ಇವಾಗ ಕುಂಕುಮ ಹಾಕೋಣ ಮತ್ತು ವಿತ್ ಅರಿಶಿನನೂ ಹಾಕೋಣ ಬನ್ನಿ. ಆ್ಯಂಡ್ ಇವಾಗ ಸಾಯಿಬಾಬಾದು ಮುಗ್ದಾಯಿತು ಗೈಸ್. ನೋಡ್ತಿದ್ರೆ ನಾನು ಹಿಂಗೆ ಆಗ್ತಿದ್ದೀನಿ ಅಂತ. ನಿಮಗೆ ನನ್ನ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಅಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ ಗೈಸ್. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫೇವ್ರೇಟ್ ಇವರು ವಿಷ್ಣು ಲಕ್ಷ್ಮಿ, ನನಗೆ ತುಂಬ ಫೇವ್ರೇಟ್ ಗಾಡ್. ಆ್ಯಂಡ್ ಇವಾಗ ಇವ್ರಿಗೂ ಹಚ್ಚೋಣ ಬನ್ನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅರ್ಶಿನ ಕುಂಕುಮನೆಲ್ಲ ನೀಟಾಗಿ ಹಚ್ಚೋಣ. ಆ್ಯಂಡ್ ಒಂದು ಸ್ವಲ್ಪ ನಿದ್ದೆ ಬರ್ತಿತ್ತು ಗೈಸ್, ಆದರೂ ಮಾಡ್ತಾಯಿದ್ದೀನಿ. ಬಟ್ ನೀವಲ್ಲಿ ಕ್ಲಾಕ್ ನೋಡ್ತಿದ್ರೆ ಅಂದ್ಕೊಂಡಿದ್ದೀನಿ. ಇವಾಗ 4 ಗಂಟೆ ಆಗಿದ್ದು, ನಾವು ಬೇಗ ಮುಖ ಎಲ್ಲ ತೊಳ್ಕೊಂಡು ನಾನು ಬ್ರಷ್ ಮಾಡಿಕೊಂಡು ನೀಟಾಗಿ ಮಾಡಾಯಿತು. ಆ್ಯಂಡ್ ನನ್ನ ಬೆಸ್ಟ್ ಗಾಡ್ ಬಂದು ಗಣಪ. ಇವರು ನನಗೆ ತುಂಬ ಇದು ಕೊಡ್ತಾರೆ, ಇವ್ರದ್ದೇ ಹಬ್ಬ ಬಂದಿರೋದು ಕೂಡ. ಇವಾಗ ಇವರಿಗೆ ಅರ್ಶಿನ ಕುಂಕುಮ ಹಾಕೋಣ ಬನ್ನಿ. ಎಲ್ಲರೂ ನೋಡ್ತಿದ್ರ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂದರೆ ನೀವೆಲ್ಲ ತಯಾರಿ ಮಾಡ್ಕೊಂಡಿದ್ರ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ಮುಗ್ದಾಯಿತು. ನೆಕ್ಸ್ಟ್ ಇನ್ನೇನು ಮಾಡೋದು ಬನ್ನಿ ನೋಡೋಣ ಗೈಸ್. ಅರ್ಶಿನ ಕುಂಕುಮ ಎಲ್ಲ ಹಾಕಾಯಿತು. ಇವಾಗ ಒಂದು ಸ್ವಲ್ಪ ಟೇಬಲ್ ಇಡೋಣ. ಇದು ನಮ್ಮ ದೇವರಿಗೆ ಇಂಪಾರ್ಟೆಂಟ್ ಆಸ್ಥಾನನೇ ಅಂತಲೇ ಅಂದ್ಕೊಳ್ಳಿ. ಇದು ನಾವು ಇಲ್ದಲೇ ನಮ್ಮ ದೇವ್ರನ್ನ ಇಡಲ್ಲ, ಅಂದರೆ ನೆಲಕ್ಕೆ ಇಡಲ್ಲ, ಏನಾದ್ರು ಒಂದು ಟೇಬಲ್ ಹಾಕಿ ಇಡಬೇಕಂತ ಏನಾದ್ರು ಟೇಬಲ್ ಹಾಕಿ ಇಡ್ತೀವಿ. ಇದು ಇಂಪಾರ್ಟೆಂಟ್ ಸ್ಟೇಜ್ ಫಾರ್ ಗಾಡ್. ನನಗೆ ತುಂಬ ಇಷ್ಟವಾದಂಥ ಗಾಡ್ನ ಇಟ್ಟಿದ್ದಾರೆ ಫಸ್ಟ್. ಆ್ಯಂಡ್ ನಂದು ಫೇವ್ರೇಟ್ ಗಾಡ್ ಇನ್ನೊಂದು ಕಡೆ ಲೆಫ್ಟಲ್ಲಿ, ಮತ್ತು ನನ್ನ ಗಣಪ ಇನ್ನೊಂದು ಕಡೆ ರೈಟಲ್ಲಿ. ಆ್ಯಂಡ್ ಇವಾಗ ಎಲ್ಲ ಇಟ್ಟಾಯಿತು. ಆ್ಯಂಡ್ ಫೈನಲ್ ಲುಕ್ ಬರೋ ಗಂಟ ನಾನು ನಿಮ್ಗೆ ಯಾರಿಗೂ ತೋರಿಸಲ್ಲ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಗಣೇಶಂದು ಕುಂಕುಮ ಹೋಗ್ಬಿಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ಏನಿದೆ ಎಲ್ಲ ನೋಡೋಣ. ಇವಾಗ ಒಂದು ಸ್ವಲ್ಪ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು ಯೋಚನೆ ಮಾಡುವಾಗ ನನಗೆ ಈ ಎಲೆ ಕಾಣಿಸ್ತು. ಆವಾಗ ಈ ಎಲೆನ ಸೈಡಿಗಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೂ ಅದನ್ನೂ ಕೂಡ ಸೈಡಿಗಿಟ್ಟೆ. ಆ್ಯಂಡ್ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಸೈಡಿಗೆ ಇಡದ್ಬಿಟ್ಟು ಮಧ್ಯಕ್ಕೆ ಇಡೋಣ ಅಂದ್ಕೊಂಡೆ. ಆದರೆ ಸೈಡಿಗೆ ಇಡೋಣ ಅಂದ್ಕೊಂಡೆ, ಯಾವುದೂ ಚಿಕ್ಕದಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ತಲೆ ಉಪಯೋಗಿಸಿದಾಗ ಸಿಕ್ತು, ಅಂದರೆ ಮಧ್ಯದಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ.
ಅದಕ್ಕೆ ಇವಾಗ ಅದು ದೊಡ್ಡದೊಂದು ಸಿಕ್ತು. ಅದಕ್ಕೆ ಇವಾಗ ಇದನ್ನ ಮಧ್ಯದಲ್ಲಿ ಇಡೋಣ. ಇಟ್ಸ್ ಲುಕ್ ಸೋ ಅಮೇಝಿಂಗ್, ಪರ್ಫೆಕ್ಟಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ನಮ್ಮಮ್ಮಗೆ ಹೂವು ಥರ ಕೇಳಿದೆ. ನಮ್ಮಮ್ಮ ಹೂವು ತಂದೆ ಕೊಟ್ಬಿಟ್ರು. ನೋಡಿ, ಅದು ಹೂವು ನಿಮ್ಮೆಲ್ಲ ಮನೆಯಲ್ಲೂ ಇರುತ್ತೆ. ಇವಾಗ ರೋಸ್ ಹೂವು, ಇದು ರೋಸ್ ಹೂವನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಒಂದೊಂದಾಗೆ ದೇವರಿಗೆ ರೋಸ್ನ ಮುಡ್ಸೋಣ ಗೈಸ್. ಇದು ಫ್ರೆಶ್ಶಾಗಿ ಫ್ರಿಜ್ಜಿಂದ ಇವಾಗ ತೆಗೆದಿದ್ದೀವಿ, ಅದಕ್ಕೆ ಲೈಕ್ ವಾಟರ್ ಥರ ಆಗಿದೆ ಗೈಸ್, ಐ ಆಮ್ ಸಾರಿ. ಆ್ಯಂಡ್ ಇವಾಗ ನೀಟಾಗಿ ಮುಡ್ಸೋಣ ಎಲ್ಲ, ಒಂದೊಂದ್ರಿ ನೀಟಾಗಿ ಮುಡ್ಸೋಣ. ಆ್ಯಂಡ್ ಗೈಸ್, ನಾನು ಹೇಳ್ದೆ ಕಂಪ್ಲೀಟ್ ಆಗೋ ಗಂಟ ಯಾವುದನ್ನೂ ತೋರಿಸಲ್ಲ ಅಂತ, ಅದಕ್ಕೆ ಯಾವುದು ತೋರಿಸಲ್ಲ, ಅದು ಕಂಪ್ಲೀಟ್ ಆಗೋ ಗಂಟ. ಆ್ಯಂಡ್ ಇವಾಗ ನಾನು ಫುಲ್ಲಿ ಕಂಪ್ಲೀಟ್ ಮಾಡಬೇಕಲ್ವ, ಅದಕ್ಕೆ ದೀಪ ಎಲ್ಲ ಹಾಕ್ಬಿಟ್ಟು, ದೀಪಕ್ಕೆ ಬತ್ತಿ ಹಾಕ್ಬಿಟ್ಟು, ಆಮೇಲೆ ಅರಿಶಿನ ಕುಂಕುಮ ಇಟ್ಬಿಟ್ಟು, ಕುಂಕುಮಕ್ಕೆ ಮತ್ತು ಅರಿಶಿನಕ್ಕೆ ಸೈಡ್ಗೆ ಹೂವು ಇಟ್ಬಿಟ್ಟು, ದೇವರಿಗೆ ಹೂವು ಇಟ್ಬಿಟ್ಟು, ಮತ್ತು ಎಲ್ಲ ಕಡೆ ಹೂವು ಇಟ್ಬಿಟ್ಟು ಇವಾಗ ತಯಾರಿ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನನಗೆ ಗಣೇಶ ಚತುರ್ಥಿ ಅಂದರೆ ತುಂಬ ಇಷ್ಟ. ಆ್ಯಂಡ್ 2 ದಿವಸ ರಜೆ ಇದೆ, ನಾನು ಹ್ಯಾಪಿಯಾಗಿದ್ದೀನಿ. ಆ್ಯಂಡ್ ನೀವು ಫೈನಲ್ ಲುಕ್ ನೋಡಬೇಕಾ? ದಿಸ್ ಈಸ್ ದ ಫೈನಲ್ ಲುಕ್. ನೋಡಿ, ಇದು ನಾನು ತಯಾರಿ ಮಾಡಿದ್ದು, ನೀವೆಲ್ಲರೂ ನೋಡ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ವಾಸ್ ಮೈ ಫೈನಲ್ ಲುಕ್. And guys, next ವಿಡಿಯೋದಲ್ಲಿ ಸಿಗೋ ಗಂಟ bye bye, and don't forget to like and subscribe. See you in the next shorts.